ಆದ್ಯ 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 ರಾಜಿ ಒಬ್ಳೆ ಬಂದ್ಯಾ? ಅಳಿಯತ್ರ ಬರ್ಲಿಲ್ವಾ? ಆದ್ಯ ರಾಜಿ ಆದ್ಯ ನೀನ್ ಈ ಆಸ್ತಿ ನಂದು ಅಂತ ಹೇಳಿದ್ಯಾ? ಅದು ಹಾಗಲ್ಲ ರಾಜಿ. ಹೇಳಿದ್ಯೋ ಇಲ್ವೋ? ರಾಜಿ ಒಂದ್ಸಲ ನಾನು ಹೇಳೋದನ್ನ ಹೇಳಿದ್ಯೋ ಇಲ್ವೋ? ಹೇಳ್ದೆ. ಅಯ್ಯೋ ರಾಜಿ ರಾಜಿ ಮಾಡಿದ್ದನ್ನೆಲ್ಲ ಮಾಡಿ ಏನ್ ನಾಟಕ ಮಾಡ್ತಿದ್ಯಾ? ಇದಕ್ಕೆಲ್ಲ ಆಸೆ ಪಟ್ಟು ಈ ರೀತಿ ಮಾಡ್ತಿದ್ಯಾ? ಇನ್ನೂ ಭಯ ಯಾಕೆ ನಿಂಗೆ? ಯಾಕೆ ಹೀಗ್ ಮಾತಾಡ್ತಿದ್ಯಾ ರಾಜಿ? ಅಯ್ಯೋ ಯಾಕೆ ಅಂತ ನಿಂಗೆ ಗೊತ್ತಿಲ್ವಾ? ಅಮ್ಮ ಅಮ್ಮ ನಿನ್ ದತ್ತು ಪುತ್ರಿ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದಾಳೆ ನೋಡು. ರಾಜಿ ನಾನು ನಾಟಕ ಮಾಡ್ತಿಲ್ಲ. ನಾಟಕನೇ ಮಾಡ್ತಿರೋದು ನೀನು. ನಿಂದು ನಾಟಕ ಅನ್ನೋದು ನಮ್ಮಮ್ಮನಿಗೆ ಬಿಟ್ರೆ ಬೇರೆ ಎಲ್ರಿಗೂ ಗೊತ್ತು. ನಾನು ನಮ್ಮಪ್ಪನ ಜೊತೆ ಮಾತಾಡ್ಬೇಕು ಅಂತ ಫೋನ್ ಮಾಡಿದಾಗ ನೀನು ನಾಟಕ ಆಡ್ತಿದ್ಯಾ ಅನ್ನೋದು ಗೊತ್ತಿಲ್ದೆ ಅಯ್ಯೋ ಈ ಆದ್ಯ ಎಲ್ಲಿ ನಮ್ಮಪ್ಪನ ಹತ್ರ ಬೈಸ್ಕೊಂಡ್ ಬಿಡ್ತಾಳೋ ಅಂತ ನಾನು ಭಯ ಪಟ್ಟು ಫೋನ್ ಕಟ್ ಮಾಡ್ಬಿಟ್ಟೆ. ಇವಾಗ ಊರಾಚೆ ಇರೋ ಮನೆಗೆ ಹೋಗಿದ್ದಕ್ಕೆ ಗೊತ್ತಾಗಿದ್ದು ನೀನು ನಮ್ಮಪ್ಪನ ಈ ಮನೆಯಿಂದ ಹೊರಗೆ ಹಾಕಿದ್ಯಾ ಅಂತ. ನಂಬಿಕೆ ದ್ರೋಹಿ. ದೇವ್ರಂತ ನಮ್ಮಪ್ಪನ ಈ ಮನೆಯಿಂದ ಆಚೆ ಕಳ್ಸೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು? ರಾಜಿ ರಾಜಿ ಸುಮ್ಮನೆ ಇರಮ್ಮ, ಸುಮ್ಮನೆ ಇರು. ಮನೇಲಿದ್ದವ್ರನ್ನೆಲ್ಲ ಉಟ್ಟು ಬಟ್ಟೆಲ್ಲ ಆಚೆ ಕಳ್ಸಿದ್ಯಲ್ಲ ನೀನು, ಏನೇ ಸಾಧಿಸ್ದೆ ಈಗ? ನಾನು ಹೇಳಿದ ಉದ್ದೇಶನೇ ಬೇರೆ, ಅವ್ರು ಅರ್ಥ ಮಾಡ್ಕೊಂಡಿದ್ದೆ ಬೇರೆ. ಸಾಕು. ಹತ್ತು ಜನಕ್ಕೆ ನ್ಯಾಯ ಹೇಳು ಅಂತ ನಮ್ಮಪ್ಪ ನಿನ್ ಮಾತನ್ನ ಮಾತ್ರ ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ರು ಅನ್ಕೊಂಡ್ಯಾ? ರಾಜಲಕ್ಷ್ಮಿ. ಹೌದು, ರಾಜಲಕ್ಷ್ಮಿನೇ ಮಾತಾಡ್ತಿರೋದು. ಏನು ಈ ಮನೆ ನಿಮ್ದಲ್ಲ, ನಮ್ಮ ತಾತಂದು, ನನಗೂ ಹಕ್ಕಿದೆ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿ ನಮ್ಮಪ್ಪನ ಮನ್ಸಿಗೆ ನೋವು ಮಾಡಿ ಅವ್ರಿಗೆ ಈ ಮನೇಲಿರೋ ಅರ್ಹತೆನೂ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಈ ಮನೆಯಿಂದ ಹೊರಗಡೆ ಹೋಗೋ ಹಾಗೆ ಮಾಡಿದ್ಯಾ? ಅಯ್ಯೋ ರಾಜಿ, ಹಾಗೆಲ್ಲ ಏನೂ ಇಲ್ಲ ರಾಜಿ. ನನ್ನ ನೀನು ಅಪಾರ್ಥ ಮಾಡ್ಕೋಬೇಡ. ಅಪಾರ್ಥ ಅಲ್ಲ, ಅರ್ಥ ಮಾಡ್ಕೊಂಡೇ ಮಾತಾಡ್ತಿದ್ದೀನಿ.
ಇವಾಗ್ಲೇ ನನಗೆಲ್ಲ ಅರ್ಥ ಆಗ್ತಿರೋದಾದ್ಯಾ? ಆದಿತ್ಯನ ಮದ್ವೆ ಮಾಡ್ಕೊಳ್ಬೇಕಾಗಿದ್ದಿದ್ ನೀನು ಮಾವನ್ ಮೇಲಿರೋ ಪ್ರೀತಿಯಿಂದ ಆದಿತ್ಯನೇ ಮದ್ವೆ ಮಾಡ್ಕೊಳ್ದೆ ಇಲ್ಲೇ ಉಳ್ಕೊಂಡೆ ಅನ್ಕೊಂಡೆ. ನನ್ಗೂ ಮಾವಂಗೂ ಮದ್ವೆ ಫಿಕ್ಸ್ ಆದಾಗ ನಿನಗ ಅವ್ರ ಮೇಲಿರೋ ಪ್ರೀತಿಯಿಂದ ಯಾರಿಗೂ ಹೇಳ್ದೆ ಹೋಗಿ ಮದ್ವೆ ಮಾಡ್ಕೊಂಡ್ ಬಂದೆ ಅಂತ ಅನ್ಕೊಂಡೆ. ನೀನ್ ಈ ಮನೆಗ್ ಬಂದಾಗ ನಮ್ಮಮ್ಮನ್ನ ನೀನ್ ಹಿಂದೆನೆ ಕವಚದ ಹಾಗೆ ಕರ್ಕೊಂಡ್ ಬಂದಿದ್ಯಾ ಅಂತ ಅನ್ಕೊಂಡೆ. ನಮ್ಮಜ್ಜಿ ಕೋಪದಲ್ಲಿ ಆಚೆಗೆ ಹೋಗು ಅಂತ ಹೇಳ್ದಾಗ ಮಾವನ್ ಜೊತೆ ಆಸ್ತಿ ಬಗ್ಗೆ ಮಾತಾಡಿ ನಮ್ಮೆಲ್ರನ್ನು ಒಂದ್ ಮಾಡೋದಕ್ಕೋಸ್ಕರ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ನೀನಿಷ್ಟೆಲ್ಲ ಮಾಡಿದ್ರು ನಿನ್ನ ನನ್ ಸ್ವಂತ ಅಕ್ಕ ಅಂತ ಅನ್ಕೊಂಡಿದ್ದೆ. ಸ್ವಂತ ತಂದೆ ರೀತಿ ನೋಡ್ಕೊಂಡಂತ ನಮ್ಮಪ್ಪನ್ನ ಯಾವಾಗ ಮನೆಯಿಂದ ಆಚೆ ಕಳ್ಸಿದ್ಯೋ ಅವಾಗ್ಲೇ ನಿನ್ನಲ್ಲಿರೋ ವಿಷಯ ಏನು ಅಂತ ನನಗೆ ಅರ್ಥ ಆಯ್ತು. ರಾಜಿ, ಆದ್ಯನ್ಗಂಥ ಯೋಚನೆಗಳು ಯಾವತ್ತೂ ಇರ್ಲಿಲ್ಲಮ್ಮ, ಇರೋದು ಇಲ್ಲ. ಅಮ್ಮ ಮಾತಾಡ್ಬೇಡ. ನೀನ್ ಯಾವಾಗ ಆದ್ಯನ್ ಜೊತೆ ಸೇರ್ಕೊಂಡು ಚಿಕ್ಕಮ್ಮನ್ನ ಪೆಟ್ಟಿಗೆನಲ್ಲಿ ಕೂಡ್ ಹಾಕಿ ಆಚೆ ಕಡೆ ಕಳ್ಸಿದ್ಯೋ ಆಗ್ಲೇ ಮಾತಾಡೋ ಹಕ್ಕನ್ನ ಕಳ್ಕೊಂಡ್ಬಿಟ್ಟೆ. ಅದಲ್ಲ ರಾಜಿ, ನೀನ್ ಏನ್ ಹೇಳ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಇನ್ನು ಯಾದ್ಯನ ಎಷ್ಟು ದಿನ ಅಂತ ನಂಬ್ತೀಯ ಅಮ್ಮ? ನಿನ್ನ ಅಪ್ಪನ ದೂರ ಮಾಡ್ಬಿಟ್ಲು, ಆದ್ರೂ ಅವಳೇ ನಂಬ್ತಿದ್ಯಾ? ನಿನ್ನನ್ನು ಮೀಟ್ ಮಾಡದೇ ಇರೋ ಹಾಗೆ ಮಾಡಿದ್ಲು, ಆದ್ರೂ ನಂಬ್ತೀಯಾ? ಕೊನೆಗೆ ಅಪ್ಪನ ನಿನ್ನಿಂದ ಈ ಮನೆಯಿಂದ ದೂರ ಕಳ್ಸಿದ್ರು ಇನ್ನು ಇವಳನ್ನೇ ವಹಿಸ್ಕೊಂಡು ಮಾತಾಡ್ತೀಯ? ನಿನ್ ತಂಗಿ ಮೇಲಿರೋ ಕುರುಡು ಪ್ರೀತಿಯಿಂದ ಈ ಆದ್ಯನ ಕುರುಡಾಗಿ ನಂಬ್ಕೊಂಡು ಇವಳು ಮಾಯಲ್ಲಿ ಬಿದ್ದು ಹೋಗಿ ನೀನು ಅಪ್ಪನ್ ಕಳ್ಕೊಳ್ಳೋದಷ್ಟೇ ಅಲ್ಲ, ಇಡೀ ಕುಟುಂಬನೇ ದೂರ ಮಾಡ್ಕೊಂಡಿದ್ಯಾ. ಎಲ್ರಿಂದಾನು ನೀನ್ ದೂರ ಆಗಿ ಹೋಗ್ತಿದ್ಯಾ ಅಮ್ಮ. ಇದೆಲ್ಲ ಗೊತ್ತಿದ್ರು ಕೂಡ ಈ ರಾಕ್ಷಸಿನ ವಹಿಸ್ಕೊಂಡು ಬರ್ತಿದ್ಯಲ್ಲ. ಯಾವ್ದು ಇದ್ರೆ ಸಾಕ ನಿನ್ಗೆ? ನಾನ್ ಬೇಡವಮ್ಮ. ನಿನ್ ಹೆತ್ತು ಮಗಳು ನಿನಗ್ ಬೇಡವಮ್ಮ. ಅಪ್ಪನೂ ಬೇಡವಾ ನಿಂಗೆ? ನಿನ್ ಕುಟುಂಬನೂ ಬೇಡವಮ್ಮ ನಿಂಗೆ? ಹೇಳಮ್ಮ. ಅದಲ್ಲ ಕಣೆ ರಾಜಿ, ಬೇಡಮ್ಮ. ಇನ್ನು ಇವಳ ಪರವಾಗಿ ಮಾತಾಡ್ಕೊಂಡು ಬರಬೇಡ. ಏನು ಮನೆಯವ್ರನ್ನೆಲ್ಲ ಬೀದಿ ಕಳಿಸ್ಬಿಟ್ಟು ಆಸ್ತಿನ ತಗೊಂಡ್ಬಿಟ್ಟೆ ಅಂತ ಖುಷಿಯಾಗಿದ್ಯಾ ಅಲ್ವಾ? ನೀನು ಈ ಮನೆಗೆ ಮೊದಲನೇ ಸಲ ಬಂದಾಗ ಹೇಗಿದ್ದೆ ಅಂತ ನೆನಪು ಮಾಡ್ಕೊ. ತಾಯಿ ಕಳ್ಕೊಂಡು ಆ ದುಃಖದಲ್ಲಿ ಅನಾಥೆಯಾಗಿ ಬಂದೆ. ಹಾಗಿರುವಾಗ ನಿಂಗೆ ಈ ಅಮ್ಮ, ಅದೇ ನಮ್ಮಮ್ಮ, ನಿನಗೆ ಅಮ್ಮ ಆದ್ರೂ ಕಣೆ. ನಮ್ಮಪ್ಪ ನಿನಗೆ ಅಪ್ಪ ಆದ್ರು. ನಮ್ಮವರೆಲ್ಲರೂ ನಿನ್ನವರಾದ್ರು. ನಾನು ನಿನ್ ಜೊತೆಲಿ ಹುಟ್ಟವಳಾದೆ. ನಮ್ಮಮ್ಮ ಅಪ್ಪ ನಿನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ, ಅಂದ್ರೆ ನನಗಿಂತ ಹೆಚ್ಚಾಗಿ ನಿನ್ನ ನೋಡ್ಕೊಂಡ್ರೆ ನೀನ್ ಮಾಡಿದ್ದೇನು? ಮಾಡಿದ್ದೇನು?
ಹೇಳು. ರಮಣ ರಾಜು ಅವರು ನಿನಗ್ ಮಾತ್ರನೇ ತಾತ ಅಲ್ಲ, ನನಗೂ ತಾತಾನೆ. ಈ ಮನೇಲಿ ನಿನಗೆಷ್ಟು ಹಕ್ಕಿದ್ಯೋ ನನಗೂ ಕೂಡ ಅಷ್ಟೇ ಹಕ್ಕಿದೆ. ಯಾವ ಹಕ್ಕನ್ನ ಮುಂದೆ ಇಟ್ಕೊಂಡು ನಮ್ಮವ್ರ ಜೊತೆ ಆಟ ಆಡ್ತಿದ್ಯೋ ಅದೇ ಹಕ್ಕನ್ನ ಅಡ್ಡ ಇಟ್ಕೊಂಡು ನಾನು ನಿನ್ ಜೊತೆಗೂ ಆಟ ಆಡ್ತೀನಿ. ರೆಡಿ ಆಗಿರು ನನ್ನ ಹತ್ರ ಸೋಲೋದಕ್ಕೆ. ಅಯ್ಯಯ್ಯೋ, ಆದ್ಯನ್ಗೆ ಹೊಡೆದ್ಬಿಟ್ಟೆ. ಆದ್ಯ, ಅಯ್ಯಯ್ಯೋ ಏನಾಯ್ತಮ್ಮ? ಯಾಕಮ್ಮ ಹೀಗೆ ಅಳ್ತಿದ್ಯಾ? ಕೈಗೇನಾದ್ರೂ ಪೆಟ್ಟಾಯ್ತಾ? ಆದ್ಯನ್ಗೆ ಹೊಡೆದ್ಬಿಟ್ಟೆ. ಆದ್ಯನಿಗೆ ಹೊಡೆದ್ಬಿಟ್ಟೆ. ನೀನ್ ಆದ್ಯಂಗ್ ಹೊಡೆಯೋದಂದ್ರೇನು? ನಿನ್ನನ್ನೇ ಆ ಕಾರೋನು ಹೊಡ್ಕೊಂಡು ಹೋಗಿರೋದು.
ಅದಕ್ಕೆ ನೀನ್ ಗಾಡಿಯಿಂದ ಕೆಳಗ್ ಬಿದ್ದಿದ್ದು. ಇಲ್ಲ ನಿನ್ ಕೈಗೆ ಹೇಗ್ ಗಾಯ ಆಗಿದೆ ಅಂತ ರಕ್ತ ಕೂಡ ಬರ್ತಿದೆ ಮಾ. ಅಯ್ಯಯ್ಯೋ, ಏನಮ್ಮ ನೀನು ಕೆಳಗ್ ಬಿದ್ದು ರಕ್ತ ಬರ್ತಿದ್ರು ಗಮನ ಕೊಡ್ದೆ ಬೇರೆ ಯಾವುದೋ ಲೋಕದಲ್ಲಿದೆಯಲ್ಲ. ಸರಿ ಹೋಯ್ತು, ಸರಿ ಬಿಡು. ಇಲ್ಲೇ ನಮ್ಮ ಮನೆ ಇದೆ, ಫಸ್ಟ್ ಏಡ್ ಮಾಡಿ ನಿನ್ ಮನೆ ಕಳಿಸ್ತೀನಿ ಬಾ. ಇಲ್ಲ, ನಾನು ಮನೆಗೆ ಹೋಗ್ತೀನಿ. ಏನು ಈ ಪರಿಸ್ಥಿತಿಯಲ್ಲ? ಮತ್ತೆ ನೀನ್ ಕೆಳಗ್ ಬಿದ್ರೆ ಅಷ್ಟೇ ಕತೆ. ನೀನ್ ತುಂಬಾ ಇನ್ನೋಸೆಂಟ್ ತರ ಕಾಣ್ತಿದ್ಯಲ್ಲ. ಸ್ವಲ್ಪ ಹೊತ್ತು ನಮ್ಮ ಮನೆಗೆ ಬಾ, ಫಸ್ಟ್ ಏಡ್ ಮಾಡಿ ಕಳಿಸ್ತೀನಿ ಬಾ. ಬೇಡ, ನಾನು ಮನೆಗೆ ಹೋಗ್ತೀನಿ. ಅಯ್ಯೋ, ಪೆಟ್ ನೋಡಿ ಹೇಗಾಗಿದೆ, ಫಸ್ಟ್ ಏಡ್ ಮಾಡಿ ಕಳಿಸ್ತೀನಿ ಬಾ ಅಮ್ಮ, ಬಾ ಬಾ. ಬಾಮ್ಮ, ಹುಷಾರು. ಹುಷಾರು ಪುಟ, ಹುಷಾರು. ಬಾಮ್ಮ, ಹುಷಾರು. ಬಾ. ಇಲ್ಲೇ ಕೂತ್ಕೊಮ್ಮ, ಒಂದ್ ನಿಮಿಷ ಬರ್ತೀನಿ. Queen disease.